ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ಪಾದಾರವಿಂದಾಭ್ಯಾಂ ನಮಃ. ಆತ್ಮೀಯ ವೀಕ್ಷಕರೇ, ವಾರ ಭವಿಷ್ಯನ ಹೊರತಂದಿದ್ದೇನೆ. ಇದು ತಾರೀಕು 28/6/2026ರಿಂದ 4/7/2026 ಇರುತ್ತದೆ. ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಮೇಷರಾಶಿ. ಹಣ ಗಳಿಸುವತ್ತ ಹೆಚ್ಚು ಗಮನ ಕೊಡುವಿರಿ. ಆದಾಯವು ಕಡಿಮೆ ಇರುತ್ತದೆ. ಕೃಷಿಯಿಂದ ಆದಾಯವನ್ನು ಪಡೆಯಬಹುದು. ನಿಮ್ಮ ಹಿರಿಯರು ನಿಮ್ಮಿಂದ ಸಹಕಾರ ಗೌರವ ನಿರೀಕ್ಷೆ ಮಾಡುತ್ತಾರೆ. ಸ್ಥಿರಾಸ್ತಿ ವ್ಯವಹಾರ ಮಾಡುವವರ ಆದಾಯ ಹೆಚ್ಚುತ್ತದೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಕಡಿಮೆ ಇರುತ್ತದೆ. ಆದರೆ ಧರ್ಮವಿದ್ಯೆಯನ್ನು ಕಲಿಯುತ್ತಿರುವವರಿಗೆ ಅತಿ ಹೆಚ್ಚು ಅಭಿವೃದ್ಧಿ ಇರುತ್ತದೆ. ರಕ್ತ ಪರಿಚಲನೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿವೆ. ಸಂಗಾತಿಯಿಂದ ಸಂಸಾರಕ್ಕೆ ಸ್ವಲ್ಪ ಸಹಾಯ ದೊರೆಯುತ್ತದೆ. ನಿಮ್ಮ ತಾಯಿಯು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಬಹುದು. ಸರ್ಕಾರಿ ವೃತ್ತಿಯಲ್ಲಿರುವವರಿಗೆ ಈಗ ಅನುಕೂಲತೆಗಳು ಒದಗಿ ಸುಖವಾಗಿರುವರು. ವೃಷಭ ರಾಶಿ. ನಿಮ್ಮ ಮನಸ್ಸಿನಲ್ಲಿ ಹೊಸ ಹುಮ್ಮಸ್ಸು ತುಂಬಿರುತ್ತದೆ. ಆದಾಯವು ನಿಮ್ಮ ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ. ಬಂಧುಗಳ ನಡುವೆ ವಿರೋಧಾಭಾಸ ಭಾವನೆಗಳಿದ್ದರೂ ಸಹ ಈಗ ಹೊಂದಾಣಿಕೆಯಾಗುತ್ತದೆ. ಸಾವಯವ ಕೃಷಿ ಮಾಡುವವರಿಗೆ ಪ್ರೋತ್ಸಾಹ ಸಹಕಾರ ದೊರೆಯುತ್ತದೆ. ಆಸ್ತಿ ಮಾರಾಟ ಮಾಡುವವರಿಗೆ ನಿರೀಕ್ಷಿತ ಲಾಭ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶ ಇರುತ್ತದೆ. ನಿಮ್ಮ ಚಟುವಟಿಕೆಗಳಿಂದ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಳ್ಳುವಿರಿ. ಮುನಿದಿದ್ದ ಸಂಗಾತಿಯು ಈಗ ಸರಿ ಹೋಗುವರು. ಹಿರಿಯರು ನಿಮ್ಮ ವಿರುದ್ಧ ಇದ್ದರೂ ಸಹ ಧನ ಸಹಾಯ ಮಾಡುವರು. ಕಾರ್ಖಾನೆಗಳಿಗೆ ಕಚ್ಚಾ ಮಾಲನ್ನು ಪೂರೈಸುವವರಿಗೆ ಹೆಚ್ಚು ಅಭಿವೃದ್ಧಿ ಇರುತ್ತದೆ. ಮಿಥುನ ರಾಶಿ. ಆತ್ಮಗೌರವದ ಕಡೆ ಹೆಚ್ಚು ಗಮನ ಕೊಡುವಿರಿ. ಆದಾಯವು ನಿಮ್ಮ ಅನಿಸಿಕೆಯ ಅಷ್ಟು ಇರುತ್ತದೆ. ಧಾರ್ಮಿಕ ಮುಖಂಡರುಗಳ ಪರಿಚಯವಾಗುವ ಸಾಧ್ಯತೆಗಳಿವೆ. ಸ್ವಯಂ ಉದ್ಯೋಗ ಮಾಡುತ್ತಿರುವವರಿಗೆ ಹೆಚ್ಚು ಲಾಭವಿರುತ್ತದೆ. ಸಂಗೀತಗಾರರಿಗೆ ಉತ್ತಮ ಅವಕಾಶ ದೊರೆತು ಆದಾಯವನ್ನು ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುವ ಯೋಗವಿದೆ. ಶೀತ ಬಾಧೆ ಕೆಲವರನ್ನು ಕಾಡಬಹುದು. ಸಂಗಾತಿಯಿಂದ ಕುಟುಂಬಕ್ಕೆ ಹೆಚ್ಚಿನ ಆರ್ಥಿಕ ಸಹಕಾರ ದೊರೆಯುತ್ತದೆ. ಕಠಿಣ ಪರಿಶ್ರಮದಿಂದ ವೃತ್ತಿಯಲ್ಲಿ ಮೇಲೆ ಬರಬಹುದು. ವಿದೇಶಕ್ಕೆ ಹೋಗಬೇಕೆಂದಿರುವವರಿಗೆ ಅಲ್ಲಿರುವ ನಿಮ್ಮ ಬಂಧುಗಳು ಹೆಚ್ಚು ಸಹಕಾರ ನೀಡುವರು. ಕಟಕ ರಾಶಿ. ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ಪ್ರಸನ್ನತೆ ಇರುತ್ತದೆ. ಆದಾಯವು ಕಡಿಮೆ ಇದ್ದರೂ ಸಹ ಹಳೆಯ ಬಂಡವಾಳಗಳು ನಿಮ್ಮನ್ನು ಕಾಪಾಡುತ್ತವೆ. ಧಾರ್ಮಿಕ ಪ್ರವಚನಕಾರರಿಗೆ ಹೆಚ್ಚು ಅವಕಾಶಗಳು ದೊರೆಯುತ್ತವೆ. ನಿಮ್ಮ ನಡವಳಿಕೆಯಲ್ಲಿ ಹೆಚ್ಚು ಚುರುಕುತನವನ್ನು ಕಾಣಬಹುದು. ಬಂಧುಗಳ ನಡುವೆ ಉತ್ತಮ ಸಂಬಂಧವನ್ನು ಕಂಡುಕೊಳ್ಳುವಿರಿ. ಸ್ಥಿರಾಸ್ತಿಯನ್ನು ಕೊಳ್ಳಬಹುದು ಮತ್ತು ಅದರ ಮಾರಾಟದಿಂದ ಲಾಭವನ್ನು ಪಡೆಯಬಹುದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಉತ್ತಮ ಫಲಿತಾಂಶ ಸಿಗುತ್ತದೆ. ನಿಮ್ಮ ಸಂಗಾತಿಯ ಕಡೆಯ ಹಿರಿಯರಿಂದ ನಿಮಗೆ ಹೆಚ್ಚು ಅನುಕೂಲವಾಗುತ್ತದೆ. ಸಿಂಹರಾಶಿ. ಆರಂಭದಲ್ಲಿ ಬಹಳ ಮೌನಿಗಳಾಗಿರುವಿರಿ. ಆದಾಯವು ಕಡಿಮೆ ಇದ್ದು ಖರ್ಚು ಹೆಚ್ಚಾಗುವ ಸಂಭವವಿದೆ. ಬಂಧುಗಳೊಡನೆ ಸಂಬಂಧವನ್ನು ಸುಧಾರಿಸಿಕೊಳ್ಳುವುದು ಒಳ್ಳೆಯದು. ಆಸ್ತಿ ವ್ಯವಹಾರ ಮಾಡುವವರಿಗೆ ಅಲ್ಪ ಲಾಭವಿರುತ್ತದೆ. ಮೂಳೆಗೆ ಸಂಬಂಧಪಟ್ಟ ದೋಷಗಳು ಸ್ವಲ್ಪ ಕಡಿಮೆಯಾಗುತ್ತವೆ. ನಿಮ್ಮ ಸಂಸಾರಕ್ಕೆ ಸಂಗಾತಿ ಸಾಕಷ್ಟು ಪರಿಶ್ರಮ ಪಡುವರು. ಹಿರಿಯರ ಸಹಕಾರದಿಂದ ಉದ್ಯೋಗದಲ್ಲಿ ಹೆಚ್ಚು ಉನ್ನತಿಯನ್ನು ಕಾಣಬಹುದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಸರಾಗತೆ ಮತ್ತು ಅಭಿವೃದ್ಧಿ ಎರಡೂ ಇರುತ್ತದೆ. ಕನ್ಯಾ ರಾಶಿ. ಅತ್ಯಂತ ವ್ಯಾವಹಾರಿಕವಾಗಿ ಎಲ್ಲರೊಡನೆ ವರ್ತಿಸುವಿರಿ. ನಿರೀಕ್ಷಿಸಿದ ಆದಾಯದ ಹತ್ತಿರ ನಿಮ್ಮ ಆದಾಯವಿರುತ್ತದೆ. ಈಗ ಚುರುಕಾಗಿ ಕೆಲಸ ಮಾಡಿ ಎಲ್ಲರ ಗಮನ ಸೆಳೆಯುವಿರಿ. ಸ್ಥಿರಾಸ್ತಿಯನ್ನು ಕೊಳ್ಳಲು ಉತ್ತಮ ಅವಕಾಶ ಒದಗಿ ಬಂದಿದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿಸಿದ ಫಲಿತಾಂಶವನ್ನು ಪಡೆಯುವುದು ಕಷ್ಟವಾಗುತ್ತದೆ. ಶಸ್ತ್ರಚಿಕಿತ್ಸೆ ಮಾಡುವ ವೈದ್ಯರಿಗೆ ಬೇಡಿಕೆ ಹೆಚ್ಚುತ್ತದೆ. ವಿದೇಶದಲ್ಲಿ ಹೆಚ್ಚು ಬಂಡವಾಳವನ್ನು ಹೂಡುವುದು ಬೇಡ. ಸಮಯದಲ್ಲಿ ಸಂಗಾತಿಯಿಂದ ನಿರೀಕ್ಷಿಸಿದ ಸಹಕಾರಗಳು ದೊರೆಯುವುದಿಲ್ಲ. ಕೃಷಿ ಮಾಡುವವರಿಗೆ ಸ್ವಲ್ಪ ಅಭಿವೃದ್ಧಿ ಇರುತ್ತದೆ. ಸರ್ಕಾರಿ ವೃತ್ತಿಯಲ್ಲಿರುವವರಿಗೆ
ಅಭಿವೃದ್ಧಿಯ ಜೊತೆಗೆ ವರ್ಗಾವಣೆಯೂ ಸಿಗುತ್ತದೆ. ಆಭರಣ ವ್ಯಾಪಾರಗಾರರಿಗೆ ಲಾಭ ಹೆಚ್ಚುತ್ತದೆ. ತುಲಾರಾಶಿ. ವೃತ್ತಿಪರತೆ ಈ ವಾರ ಬಹಳ ಹೆಚ್ಚಾಗಿರುತ್ತದೆ. ಆದಾಯವು ಸಾಮಾನ್ಯ ಸ್ಥಿತಿಯಲ್ಲಿರುತ್ತದೆ. ಕೆಲವು ಸ್ನೇಹಿತರು ನಿಮ್ಮ ಸಹಕಾರಕ್ಕೆ ಸದಾ ನಿಲ್ಲುವರು. ಹಳೆಯ ವಸ್ತುಗಳನ್ನು ಸಂಗ್ರಹಿಸುವವರಿಗೆ ಈಗ ಹೆಚ್ಚು ಅನುಕೂಲತೆಗಳು ಒದಗುತ್ತವೆ. ವಿದೇಶದಲ್ಲಿ ಕಲಿಯಲು ಹೋಗಬೇಕೆನ್ನುವವರಿಗೆ ಈಗ ಅವಕಾಶಗಳು ತೆರೆದುಕೊಳ್ಳುತ್ತವೆ. ವಯಸ್ಸಾದವರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವುದು ಒಳ್ಳೆಯದು. ಸಂಗಾತಿಯ ಕಠಿಣ ಮಾತುಗಳು ನಿಮಗೆ ಬೇಸರ ತರಿಸುತ್ತವೆ. ತಂದೆಯಿಂದ ಹೆಚ್ಚು ಅನುಕೂಲಗಳು ಬರುತ್ತವೆ. ವೃತ್ತಿಯಲ್ಲಿ ಅಭಿವೃದ್ಧಿಯ ಜೊತೆಗೆ ಆದಾಯವನ್ನೂ ಸಹ ಕಾಣಬಹುದು. ಧರ್ಮ ಪ್ರಚಾರಕರಿಗೆ ಉತ್ತಮ ಗೌರವ ದೊರೆಯುವುದರ ಜೊತೆಗೆ ಆದಾಯ ಮತ್ತು ಸಹಕಾರಗಳು ಸಿಗುತ್ತವೆ. ವೃಶ್ಚಿಕ ರಾಶಿ. ಆರಂಭದಲ್ಲಿ ಒಂದು ಸಂತಸದ ಸುದ್ದಿಯನ್ನು ಕೇಳುವಿರಿ. ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ. ಬಂಧುಗಳ ದ್ವೇಷವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವರು. ವಿದೇಶದಲ್ಲಿರುವವರ ಕುಟುಂಬ ನಿರ್ವಹಣೆ ಉತ್ತಮವಾಗಿರುತ್ತದೆ. ಗಣಿಗಾರಿಕೆ ಬಗ್ಗೆ ಅಭ್ಯಾಸ ಮಾಡುತ್ತಿರುವವರಿಗೆ ಅನುಕೂಲ ಹೆಚ್ಚುತ್ತದೆ. ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿವೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಪ್ರಗತಿ ಇರುವುದಿಲ್ಲ. ಹಿರಿಯರಿಂದ ವ್ಯವಹಾರದಲ್ಲಿ ಧನ ಸಹಾಯ ಮತ್ತು ಅನುಕೂಲಗಳು ಸಿಗುತ್ತವೆ. ಗಣಿಗಾರಿಕೆ ಮಾಡುವವರಿಗೆ ಇದ್ದ ಸಂಕಟಗಳು ಈಗ ದೂರವಾಗುತ್ತವೆ. ಸಂಗಾತಿ ಇಷ್ಟಕ್ಕಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ. ತೀರ್ಥಯಾತ್ರೆ ಮಾಡುವ ಅವಕಾಶಗಳು ಒದಗಿ ಬರುತ್ತವೆ. ಧನಸ್ಸು ರಾಶಿ. ಎಲ್ಲರೊಡನೆ ಹೆಚ್ಚು ವಿಶ್ವಾಸವನ್ನು ಕಾಣುವಿರಿ. ಆದಾಯವು ಕಡಿಮೆ ಇದ್ದರೂ ಸಹ ಅದರಲ್ಲೇ ನಿರ್ವಹಣೆಯನ್ನು ಮಾಡುವಿರಿ. ಬಂಧುಗಳು ಅವರಾಗಿಯೇ ನಿಮ್ಮ ಸ್ನೇಹವನ್ನು ಬಯಸಿ ಬರುವರು. ನ್ಯಾಯಾಧೀಶರುಗಳಿಗೆ ಉತ್ತಮ ಗೌರವ ಸಿಗುತ್ತದೆ. ನ್ಯಾಯವಾದಿಗಳಿಗೆ ಹೆಚ್ಚು ದಾವ್ಯ ದೊರೆತು ಹೆಚ್ಚು ಆದಾಯ ಬರುತ್ತದೆ. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಫಲಿತಾಂಶ ಇರುತ್ತದೆ. ಹಳೆಯ ಕೃಷಿ ಪದ್ಧತಿಯನ್ನು ಬಿಡಲು ತೀರ್ಮಾನ ಮಾಡುವಿರಿ. ಸರ್ಕಾರಿ ಕೆಲಸ ಕಾರ್ಯಗಳು ಸಂಗಾತಿಯ ಸಹಾಯದಿಂದ ಸರಾಗವನ್ನು ಕಾಣುತ್ತವೆ. ಆಭರಣ ಮಾರಾಟಗಾರರಿಗೆ ಅನಿರೀಕ್ಷಿತ ಲಾಭ ಇರುತ್ತದೆ. ನಿಮ್ಮ ವೃತ್ತಿ ಧರ್ಮ ನಿಮಗೆ ಗೌರವವನ್ನು ತಂದುಕೊಡುತ್ತದೆ. ಮಕರ ರಾಶಿ. ಸಂಗಾತಿಯ ಪ್ರೋತ್ಸಾಹದಿಂದ ಹೆಚ್ಚು ಕ್ರಿಯಾಶೀಲರಾಗುವಿರಿ. ಆದಾಯವು ಕಡಿಮೆ ಇದ್ದು ವಿದೇಶಿ ವ್ಯವಹಾರ ಮಾಡುವವರ ಆದಾಯ ಹೆಚ್ಚುತ್ತದೆ. ಬಂಧುಗಳ ನ್ಯಾಯಸಮ್ಮತ ಕೆಲಸಗಳಿಗೆ ಮಾತ್ರ ನೀವು ಸಹಕಾರ ಕೊಡುವಿರಿ. ಕೃಷಿ ಭೂಮಿಯನ್ನು ಕೊಳ್ಳುವ ಸಾಧ್ಯತೆಗಳಿವೆ. ಕೃಷಿ ಅಧ್ಯಯನ ಮಾಡುತ್ತಿರುವವರಿಗೆ ಹೆಚ್ಚು ಸಹಕಾರ ಅನುಕೂಲತೆಗಳು ದೊರೆಯುತ್ತವೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಇರುತ್ತದೆ. ಸಂಗಾತಿ ಜೊತೆ ಕೂಡಿ ಮಾಡಿದ ವ್ಯವಹಾರಗಳಲ್ಲಿ ಲಾಭ ಹೆಚ್ಚುತ್ತದೆ. ಸಂಗಾತಿಯಿಂದ ನಿಮಗೆ ಧನ ಸಹಕಾರ ಕೂಡ ಸಿಗುತ್ತದೆ. ಧರ್ಮ ಕಾರ್ಯ ಮಾಡುವವರಿಗೆ ಆಪಾದನೆಗಳು ಬರಬಹುದು. ವಂಶಪಾರಂಪದ ವ್ಯಾಪಾರಗಳಲ್ಲಿ ನಿಮಗೆ ಲಾಭವಿದೆ. ಕುಂಭರಾಶಿ. ವಿದೇಶಿ ರೀತಿ ರಿವಾಜುಗಳನ್ನು ಹೇಳಿಕೊಡುವವರಿಗೆ ಹೆಚ್ಚು ಪ್ರಾಮುಖ್ಯತೆ ದೊರೆಯುತ್ತದೆ ಹಾಗೂ ಆದಾಯ ಇರುತ್ತದೆ. ಮಾತಿನಲ್ಲಿ ಕಠಿಣತೆ ಖಂಡಿತ ಬೇಡ. ರಾಜಕಾರಣಿಗಳ ಮಾತಿಗೆ ಬೆಲೆ ಕಡಿಮೆಯಾಗಬಹುದು. ಆದಾಯವು ಕಡಿಮೆ ಇರುತ್ತದೆ. ಬಂಧುಗಳ ಸಹಕಾರದಿಂದ ಆಸ್ತಿ ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಇರುತ್ತದೆ. ಆಡಳಿತಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚು ಅನುಕೂಲತೆಗಳು ಒದಗುತ್ತವೆ. ಹಲವಾರು ಮರೆತು ಹೋದ ವಿಷಯಗಳು ಈಗ ಜ್ಞಾಪಕಕ್ಕೆ ಬಂದು ಅನುಕೂಲವಾಗಬಹುದು. ಸಂಗಾತಿಯ ಜೊತೆಗೂಡಿ ತೀರ್ಥಯಾತ್ರೆ ಮಾಡುವ ಅವಕಾಶಗಳಿವೆ. ನರರೋಗ ತಜ್ಞರಿಗೆ ಬೇಡಿಕೆ ಹೆಚ್ಚುತ್ತದೆ. ಕೇಶಾಲಂಕಾರ ಮಾಡುವವರಿಗೆ ಬೇಡಿಕೆ ಕಡಿಮೆಯಾಗಿ ಆದಾಯವು ಕಡಿಮೆಯಾಗಬಹುದು. ಮೀನರಾಶಿ. ಆಲಸೀತನ ಮೈದುಂಬಿ ಇರುತ್ತದೆ. ಆದಾಯವು ಕಡಿಮೆ ಇರುತ್ತದೆ. ಬಂಧುಗಳ ಸಹಕಾರದಿಂದ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು. ಸರ್ಕಾರಿ ಕಂಪನಿಗಳಿಗೆ ಭೂಮಿ ಒದಗಿಸುವ ಕೆಲಸ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮ ಫಲಿತಾಂಶ ಪಡೆಯುವ ಯೋಗವಿದೆ. ಉದರ ಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು. ನಿಮ್ಮ ಬಗ್ಗೆ ಸಂಗಾತಿಯು ಗಮನ ಹರಿಸುವುದಿಲ್ಲ ಎಂಬ ಚಿಂತೆ ಇರುತ್ತದೆ. ಆಭರಣಗಳ ಮೇಲೆ ಕುಸಿರಿ ಕೆಲಸ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ನ್ಯಾಯವಾದಿಗಳಿಗೆ ಹೆಚ್ಚು ಅನುಕೂಲ, ಆದಾಯ ಎರಡೂ ಸಿಗುತ್ತದೆ. ಆತ್ಮೀಯರೇ, ಇದುವರೆಗೆ ನಾನು ತಾರೀಕು 28/6/2026 4/7/2026 ವಾರ ಭವಿಷ್ಯ ತಿಳಿಸಿರುತ್ತೇನೆ.
ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಧನ್ಯವಾದಗಳು.